ನಿಮ್ ಪೇಪರ್ದಾಗ ಓದಿರಿ, ಟಿವಿ ನೋಡಿರಿ. ಸೋಲಾಪುರದಾಗ ಗಾಡಿ ಹಿಡಿದು 38 ಲಕ್ಷ ರೂಪಾಯಿ ಸೀಜ್ ಮಾಡಿ IPL ಸಾಮಾನ ಆ ಗಾಡಿ ಜಯಶ್ರೀ ಮತ್ತಿಮೋಡ್ MLA ಗಾಡಿ ಅಂತ ಪೇಪರ್ ಟಿವಿದಾಗ ಓದಿರಿ. ಅಂತ ಮನುಷ್ಯ ಕರುಣೆ ಇದ್ದ ಮನುಷ್ಯ ನಾವ. ನನಗೆ ಕರೆ ಈ ಕಡೆ ದೇವರು 2 ಸಾರಿ ನುಗ್ಗಿಸ್ಕೊಟ್ಟ ನೋಡ್ರಿ ಸ್ಟೇಜ್ ಮೇಲೆ. ನಾ ಭಾಷಣದಾಗ ಹೇಳಿನಿ, ನೋಡ್ರಪ್ಪ ನಂದು ಹಿಡಿಗತ್ತ ನಿಂದು ಏನಾಗತ್ತದ, ನಾ ರಕ್ಷಣೆ ಮಾಡೀನಿ, ಖರೆ ನೀನು ಗುರು ಇಲ್ಲ, ನಿಂಗೆ ಮಾರ್ಗದರ್ಶನ ಇಲ್ಲ, ಬರೀ ಒಂದೇ ನಿನ್ ದುರಂಕಾರ ರೊಕ್ಕದ ಭಾಷಣ ಹೇಳಿದ್ರಿ ಕಮಲಾಪುರ ಅಂದ್ರೂ ಹೋದಂಗ ಮಾತು ನುಗ್ಗಿಸ್ಕೊಟ್ಟ. ಅದು ಫೋಟೋ ತಯಾರ, ನೀ ಫೋಟೋ ಹಿಡಿತಪ್ಪ, ನನ್ನ ಫೋಟೋ ಭಗವಂತ ಮೇಲೆ ಅಂತ ಹೇಳಿನಿ. ಇದೆಲ್ಲ ನಮ್ಮ ಕಾರ್ಯಕರ್ತರು ಅವ್ರಿಗೆ ಏನ್ ಕೊಟ್ಟ ಮಾತಾಡೋದು. ಗ್ರಾಮ ಪಂಚಾಯತ್ ಬಿಲ್ ಕೊಡೋದಿಲ್ಲ. ನಮ್ಮ ಸಮಾಜದವ್ರು ಹೋದ್ರಂದ್ರ ಮುದುಕು ಓಟ್ ಹಾಕಿ ನಂಗಾಕ್ರಿ ನೋಡ್ರಿ. ನನ್ನ ರಾಜಕೀಯ ಜೀವನದಲ್ಲಿ, ಬಾಲ್ಯ ಜೀವನದಲ್ಲಿ ಕೈಯ ಮೊದಲೇ ಮಾತಾಡಿಲ್ಲ, ಮುಗಿದ ಕೈ ಬಾಗ ಕೈ ಇಟ್ಟಿನಿ. ಯಾಕೆ ಇಟ್ಟಿನ ಅಂದ್ರೆ ನಮ್ಮ ರಾಜಕೀಯ ಗುರುಗಳು, ಧರ್ಮ ಗುರುಗಳು ಮತ್ತು ನಮ್ಮ ಸಾಹಿತ್ಯ ಹೆಂಗಿದ್ರು. ಸಿದ್ದರಾಮಯ್ಯ ಸಾಹೇಬ್ರ, DK ಶಿವಕುಮಾರ, ಈಶ್ವರ್ ಖಂಡ್ರೆ ಇದ್ದಾರ, ಶಿವಪ್ರಕಾಶ್ ಪಾಟೀಲ್ ಇದ್ದಾರ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಎಲ್ಲರೂ ಸುರ್ಜಿತ್ ವಾಲಾ, ಪ್ರಭಾರಿ ಇದ್ದವರು ಎಲ್ಲರೂ ಒಮ್ಮತದಿಂದ ನನ್ನ ಮನೆಗೆ ಪೇಪರ್ ಕಳಿಸಿದಾರ. ಅದ್ರ ಕೈಗೆ ಕೇಳ್ತೀನಿ, ನಮ್ಮ ವೋಟರ್ಸ್ ಕೊಟ್ಟವ್ರಿಗೆ, ನಾಯಕರಿಗೆ, 2ನೇ ದೇವರು ಅವ್ರಿಗೆ ನಾ ಬಟ್ಟ ತಂದಿಲ್ಲ. ರಾಜಕೀಯ ಗುರುಗಳು, ಧರ್ಮ ಗುರುಗಳು ನನಗೆ ಆಶೀರ್ವಾದ ಅವ್ರಿಗೆ ಬಟ್ಟ ತಂದಿಲ್ಲ. ಆದ್ರೆ ಕೆಲಸ ಕಮ್ಮಿ ಆಗಿರ್ಬೇಕು, ಆದ್ರೆ ಕೆಟ್ಟ ಬಯಸಿ ಕೆಟ್ಟ ದಾರಿಗೆ ಹೋಗಿಲ್ಲ. ಅದಕ್ಕಾಗಿ ರೇವನಾಯಕನ ಟೋಪಿ ಧೋತಿ ಅದೇ ಅದ, ದೇಹ ಧೋರಣೆ ಅದೇ ಅದ, ಆದ್ರೆ ನಂದು ಪಕ್ಷ ಬದಲಾಯಿಸದ. ಅದಕ್ಕೆ ಕಾನೂರು ಗ್ರಾಮದ ತಾಂಡ ಊರಿನ ಎಲ್ಲ ಸಮಾಜ, ತಾಂಡೂರಿನ ಅಷ್ಟೇ ಅಲ್ಲ, ಎಲ್ಲಾ ಸಮಾಜ, ಇವತ್ತು ಕೋಳಿ ಸಮಾಜ ಇರ್ಬೋದು, ಮರಾಠ ಸಮಾಜ ಇರ್ಬೋದು, ಹಡಪ ಸಮಾಜ ಇರ್ಬೋದು, ಇವತ್ತ ಲಿಂಗಾಯತ ಸಮಾಜ ಇರ್ಬೋದು, ಸ್ವಾಮೀಜಿ ಇರ್ಬೋದು, ಅನೇಕ ನಮ್ಮ ಬಳಗ ಅರ್ಥವ್ರು ಇರ್ಬೋದು, ಎಲ್ಲ ಹಿರಿಯರ ಪಾದಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ತಾಯಿಯರ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಇದು ನನ್ನ ಕೊನೆ ಎಲೆಕ್ಷನ್ ಅದ. ಅಕ್ಕದಿರು, ತಂಗಿದಿರು, ಯುವಕರಿಗೆ ಪ್ರಾರ್ಥನೆ ಮಾಡ್ತೀನಿ. ನಂದು ಹೂವ ಒಣಗಾದ 15ನೇ ತಾರೀಕು ಕೈ ನೀವೇ ವೋಟ್ ಕೊಟ್ಟು